ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ಶಿವಕುಮಾರ್ ಅಂತ. ಶಿವಕುಮಾರ್, ತುಂಬ ಖುಷಿ ಆಗುತ್ತೆ ಸರ್, ಯಾಕಂದರೆ ಅಡಿಕೆ ತೋಟದ ಬಗ್ಗೆ ಅತಿ ಹೆಚ್ಚು ಜ್ಞಾನ ಹೊಂದಿದ್ದೀರಿ. ಯಾಕಂದರೆ ಅತಿ ಹೆಚ್ಚು ಎಷ್ಟೋ ಜನ ರೈತರುಗಳಿಗೆ ನಿಮ್ಮ ಕಡೆಯಿಂದ ಒಂದು ಒಳ್ಳೆ ಇನ್ಸ್ಟ್ರಕ್ಷನಲ್ಲಿ ಎಷ್ಟೋ ತೋಟ ಚೆನ್ನಾಗಾಗಿದೆ. ಮತ್ತು ನಿಮ್ಮ ತೋಟ ನೀವು ಅದ್ಭುತವಾಗಿ ಮಾಡ್ಕೊಂಡಿದ್ದೀರಿ. ನೀವು ಮುಂಚೆ ನಿಮ್ಮ ತೋಟದಲ್ಲಿ ಏನೆಲ್ಲ ಸಮಸ್ಯೆ ಇತ್ತು ಸರ್? ಸರ್ ಸಮಸ್ಯೆ ಅಂದ್ರೆ ಎಳೆ ಚುಕ್ಕೆ ರೋಗ ಇತ್ತು, ಮುಂಡಿಗೆ ರೋಗ ಇತ್ತು, ಹಳ್ಳು ಉದ್ರ ಸಮಸ್ಯೆ ಇತ್ತು. ಈಗ ಸ್ವದೇಶಿ ಗೊಬ್ಬರ ಒಂದೇ ಡೋಸ್ ಕೊಟ್ಮೇಲೆ ಸೂಪರ್ ಆಗಿ ಡೆವಲಪ್ಮೆಂಟ್ ನೀವು ನೋಡ್ಬೋದು. ಎಲೆ ಎಷ್ಟು ದೊಡ್ಡದಾಗಿ ಬಂದಿದೆ ನೋಡಿ. ಈಗ ನೋಡಿ, ಮುಂಚೆ ಇದು ಎಲೆ ಚುಕ್ಕಿ ರೋಗ ಇತ್ತಲ್ವಾ? ನೋಡಿ ನೋಡ್ಬೋದು, ಮುಂಚೆ ಎಲೆ ಚುಕ್ಕಿ ರೋಗ ಮತ್ತು ಹಳದಿ ಹಿಂಗಿದೆ. ಎಲೆ ನೋಡಿ ಎಷ್ಟು ಸಣ್ಣದಿದೆ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಇಷ್ಟು ಸಣ್ಣ ಎಲೆ ನೋಡ್ಕೋಬೋದು ಕರೆಕ್ಟಾಗಿ. ಇದಿಷ್ಟು ಟೋಟಲಾಗಿ ನೀವು ನಮ್ಮ ಸ್ವದೇಶಿ ಗೊಬ್ಬರ ಎಷ್ಟು ತಿಂಗಳು ಬಳಸಿದ್ದೀರಿ? ಟೋಟಲ್ ಆಗಿ ಒಂದು 6 ತಿಂಗಳು. 6 ತಿಂಗಳು. ಈಗ ನೋಡಿ 6 ತಿಂಗಳಲ್ಲಿ ಈ ಎಲೆ ಹಿಂಗೆ ಬಂದಿದೆ. ಈ ಎಲೆ ಬಗ್ಗೆ ಏನು ಹೇಳ್ತೀರಾ ಸರ್? ಸಿಕ್ಕಾಪಟ್ಟೆ ದೊಡ್ಡ ಎಲೆ ಬಂದಿದೆ. ಮುಂಚೆ ಒಂದು 3 ಅಡಿ ಇತ್ತಲ್ವಾ? ಈಗ ಇಷ್ಟು ದೊಡ್ಡ ಎಲೆ ಬಂದಿದೆ. ಏನು ಹೇಳ್ತೀರಾ ಎಲೆ? ನಾನೇ ನಂಬಲ್ಲ ಸರ್, ಅಷ್ಟು ಸೂಪರ್ ಆಗಿ 100% ಗ್ಯಾರಂಟಿ ಇದೆ ಅಂತ ನಾನು ಬಳಸ್ತೀನಿ. ರೈತರಿಗೂ ಹೇಳ್ತೀನಿ ಬಳಸ್ರಿ ಅಂತ ನಾನು ಹೇಳಕ್. ತುಂಬ ಖುಷಿ ಇದೆ. ಹಾಂ ಸರ್. ನೋಡಿ ರೈತ ಬಂದವ್ರೆ, ಇದನ್ನು ನೋಡ್ಬೋದು, ಭಾರಿ ಖುಷಿ ಆಗೋಂಥ ವಿಚಾರ. ನೋಡಿ ಎಲೆ ಚುಕ್ಕಿ ರೋಗ, ರೆಡ್ ಮಿಟ್ಸ್ ಅಂತಾರಲ್ಲ ಆ ರೇಂಜಿಗೆ ಹಳದಿ ಎಲೆ ಆರೋಗ್ಯ ಅಭಿವೃದ್ಧಿನೇ ಇಲ್ಲ. ಇದು ಅಷ್ಟೇ ನೋಡಿ. ಇಲ್ಲಿ ನೆಕ್ಸ್ಟು ಗೊಬ್ಬರ ಕೊಟ್ಟ ಮೇಲೆ ಎಲೆ ಆರೋಗ್ಯ ದೊಡ್ಡದಾಗಿ, ಎಲೆ ಆರೋಗ್ಯ ನೋಡಿ ಎಷ್ಟು ಚೆನ್ನಾಗಿದೆ. ಎಷ್ಟು ದೊಡ್ಡ ಎಲೆಗಳು ಬಂದಿದೆ ನೋಡಿ. ಇದು ನೋಡ್ಬೋದು, ಇಲ್ಲಿ ಎಲೆ ಚುಕ್ಕಿ ರೋಗ, ಇದು ಕೊಟ್ಟ ಮೇಲೆ ಬಂದಿರುವಂಥ ಎಲೆ ಎಷ್ಟು ದೊಡ್ಡದಾಗಿ. ಆ ಎಲೆ ಬೀಟಾಗಿ ದೊಡ್ಡದು ಬಂತಂದರೆ ಮಾತ್ರ ಅದು ನಿಜವಾದ ರಿಸಲ್ಟ್ ಅಂತ ಹೇಳ್ಬೋದು. ನೋಡ್ಬೋದು ಇಲ್ಲಿ ಎಲೆ. ಇದು ಲೆಕ್ಕದಲ್ಲಿ ಎಷ್ಟು ವರ್ಷದ ಗಿಡ ಸರ್ ಇದು? ಸರ್ ಇದು ಬರೀ 3 ವರ್ಷ ಸರ್. ಭಾರಿ ಖುಷಿ ಆಗುತ್ತೆ, ಭಾರಿ ಆಶ್ಚರ್ಯ ಆಗುತ್ತೆ. ನೀವು 3 ವರ್ಷ ಅಂತ ಸಿಕ್ಕಾಪಟ್ಟೆ ಆಶ್ಚರ್ಯ. 3 ವರ್ಷ ಸರ್. 3 ವರ್ಷ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ನೋಡಿ ಎಲೆಗಳು ನೋಡ್ಬೋದು. ಫಸ್ಟ್ ಇದ್ದ ಎಲೆ ಸಾಧಾರಣವಾಗಿದೆ ಮಾಮೂಲಿಯಾಗಿ. ನೆಕ್ಸ್ಟ್ ಇದು ಕೊಟ್ಟ ಮೇಲೆ ಎಷ್ಟು ದೊಡ್ಡ ಎಲೆ ಇದೆ ನೋಡಿ. ಹೆಚ್ಚಿಗೆ ಒಂದು 8 ಅಡಿ ಇರ್ಬೋದು ಅನ್ಸುತ್ತೆ ಇದು ಟೋಟ್ಲ್ ಬಾಟಮಿಂದ ನೋಡಿದ್ರೆ. ಇಷ್ಟು ಅದ್ಭುತವಾದ ಎಲೆ ಇದೆ ಈಗ. ಮತ್ತು 3 ಅಡಿ 3 ವರ್ಷದ ಎಲೆ ತೋಟದಲ್ಲಿ ನೋಡಿ ಬುಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಅದ್ಭುತವಾಗಿದೆ ಬುಡ. ಈ ಥರ ಬಂದಾಗ ಏನಾಗುತ್ತೆ, ಯಾಕಂದರೆ ಆರೈಕೆ ಅದ್ಭುತವಾಗಿ ಮಾಡಿದ್ದಾರೆ ಇವರು. ಈ ಥರ ಬಂದಾಗ ಗೊನೆಗಳು ಚೆನ್ನಾಗಿ ಹಿಡಿಯೋಕ್ಕೆ ನಮಗೆ ಸಪೋರ್ಟ್ ಆಗುತ್ತೆ. ನೋಡಿ ಎಷ್ಟು ನೀಟಾಗಿದೆ ಬುಡ. 3 ವರ್ಷ ಅಂತ ಹೇಳ್ತೀವಿ, ಎಷ್ಟು ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಖುಷಿಯಾಗೋಂಥ ವಿಚಾರ. ನೋಡಿ ಫಸ್ಟ್ ಈ ಗಿಡ ನೋಡ್ಬೋದು, ಈ ಥರ ಇತ್ತು ಸಣ್ಣಕ್ಕೆ ಹಳದಿ. ನೋಡಿ ಎಲೆ ಇಷ್ಟೇ ಅಭಿವೃದ್ಧಿ. ಈ ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ಆ ಎಲೆಯ ಆರೋಗ್ಯ, ಗ್ರೀನರಿ ಎಷ್ಟು ಗ್ರೀನರಿ ಇದೆ, ಎಷ್ಟು ದೊಡ್ಡದಿದೆ ನೋಡಿ. ದೂರದಿಂದ ತೋರಿಸ್ತೀನಿ ನೋಡಿ. ಫಸ್ಟ್ ಸಣ್ಣದು ಎಷ್ಟು ಸಣ್ಣದಿದೆ, ಆಮೇಲೆ ಎಷ್ಟು ದೊಡ್ಡದಿದೆ ಅಂತೇಳಿ. ದೊಡ್ಡ ದೊಡ್ಡ ಎಲೆ. ಯಾಕಂದರೆ ಎಲೆ ಅಭಿವೃದ್ಧಿನೇ ನಮ್ಮ ಗಿಡದ ಅಭಿವೃದ್ಧಿ. ನೋಡ್ಬೋದು ಇಲ್ಲೂ ಕೂಡ ಎಲೆ ಚುಕ್ಕಿ ಹೆಂಗಿದೆ, ಹಳದಿ ಮತ್ತು ಎಲೆ ಚುಕ್ಕಿ. ಎಲೆ ಅಷ್ಟೇ ದೊಡ್ಡ ಒಳ್ಳೆ ಅಭಿವೃದ್ಧಿ ಅಲ್ಲ ಅದು. ಇದು ಅಷ್ಟೇ ಎಲೆ ಚುಕ್ಕಿ ಇದೆ. ನೆಕ್ಸ್ಟ್ ನೋಡಿ ಬಂದಿರೋಂಥದ್ದು ಬೀಟಾಗಿ ಅಲ್ಲಲ್ಲಿ ಎಲೆಗಳು ಏನಾಗುತ್ತೆ, ಸುಳಿ ರೋಗ ಬಂದ್ಬಿಟ್ಟು ಮತ್ತು ಸಣ್ಣ ಸಣ್ಣ ಎಲೆ ಆಗುತ್ತೆ. ಇಲ್ಲಿ ನೋಡಿ ಎಷ್ಟು ಎತ್ತರದ ಎಲೆಗಳು, ಎಷ್ಟು ಅಗಲವಾದ ಎಲೆ. ಸರ್ ಈ ಗಿಡದ ಬಗ್ಗೆ ಏನು ಹೇಳ್ತೀರಾ ಸರ್? ಇದು ನಾನು ಹೇಳೋದಂದ್ರೆ ಇದು ಹೋಯ್ತು ಅನ್ಕೊಂಡೆ ಗಿಡ. ವಾ, ಇದು ಬರೀ 2 ವರ್ಷದ ಗಿಡ. ಇದು ಹೋಯ್ತು ಅನ್ಕೊಂಡೆ, ನೋಡಿದ್ರೆ ಹೊಸ ಎಲೆ ಬಂದು ಗುರ್ತು ಬಂದಿದೆ. ಒಂದೇ ಡೋಸ್ ಇದಕ್ಕೆ ಕೊಟ್ಟಿರೋದು. ನೋಡ್ಬೋದು ರೈತ ಬಂದವ್ರೆ. ಹಿಂಗಿತ್ತು ಫಸ್ಟ್ ಗಿಡ, ಆಮೇಲೆ ಈ ಸುಳಿ ರೋಗ ಬಂದಿದೆ ನೋಡಿ. ಸಣ್ಣಕ್ಕೆ ಎಲೆ ನೋಡಿ, ನೋಡ್ಬೋದು ಈ ಸಣ್ಣಕ್ಕೆ. ಅಂದರೆ ಇದು ಸಣ್ಣ ಎಲೆ, ಇದು ಸಣ್ಣ ಎಲೆ ಹೋಗ್ಬಿಡುತ್ತೆ ಅನ್ನಂಗೆ ಇದು ಪೊಸಿಷನಲ್ಲಿ ನಮ್ಮ ಈ ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ಎಲೆ ನೋಡಿ ಎಷ್ಟು ಆರೋಗ್ಯವಾಗಿ ಬಂದಿದೆ. ಇಷ್ಟು ದೊಡ್ಡ ಎಲೆ. ಏನಂದ್ರೆ ಎಲೆ ಬಂತು ಅಂದರೆ ಈ ಗಿಡ ಅದ್ಭುತವಾಗಿ ರೆಡಿ ಆಗ್ತಾಯಿದೆ ಅಂತ ಅರ್ಥ. ಇದು ನೋಡ್ಬೋದು ಫಸ್ಟ್ ಸಾಧಾರಣ ಹಿಂಗಿದೆ, ಚೆನ್ನಾಗಿದೆ ಗಿಡ ನೋಡಿ. ಗೊಬ್ಬರ ಕೊಟ್ಟ ಮೇಲೆ ಎಲೆಗಳ ಅಗಲ ನೋಡಿ ಎಷ್ಟು ಚೆನ್ನಾಗಿ ಗ್ರೀನರಿ ಪ್ಲಸ್ ದೊಡ್ಡ ಎಲೆ. ಇದು ಅದ್ಭುತ. ಅರ್ಧ ಪುಟ್ಟಿ ಕೊಟ್ಟಿದ್ದು ಕುರಿಗೋ, ಇದು ಕೋಳಿ ಗೊಬ್ಬರ ನೋಡಿ. ಇದು ಈ ಥರ ಎಲ್ಲ ಸಣ್ಣದು ಫಸ್ಟು. ಇದು ಹಿಂಗಿದೆ. ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ಫಸ್ಟ್ ನೋಡಿ ಎಲೆಗಳು ಹೆಂಗಿದೆ, ಎಷ್ಟು ಸಣ್ಣದಿದೆ ಅಂತ ನೋಡ್ಕೋಬೋದು. ಇಷ್ಟೇ ಅಭಿವೃದ್ಧಿ ಇದ್ರದ್ದು. ಇದು ನೆಕ್ಸ್ಟು ಎಷ್ಟು ದೊಡ್ಡ ಎಲೆ ಬರುತ್ತೆ ನೋಡಿ. ಅಂದರೆ ಸ್ಟ್ಯಾಂಡಿಂಗ್ ಪೊಸಿಷನ್ ಹಂಗೆ ಅಷ್ಟು ಕರೆಕ್ಟಾಗಿ ಬರ್ತಾಯಿದೆ ಸರ್. ಈಗ ನೀವು ಈ ಗೊಬ್ಬರ ಹಾಕೋದಕ್ಕೆ ಯಾರು ಇನ್ಸ್ಪೈರ್ ಸರ್? ನಿಮಗೆ ಯಾರಿಂದ ಗೊತ್ತಾಯಿತು?
ಮುತ್ತಣ್ಣ ಅಂತ ಒಬ್ರು ಇದ್ರು, ಹಾ ನಮ್ಮ ಫ್ರೆಂಡೇ. ಹಾ ಅವ್ರ ತೋಟದಲ್ಲಿ ಹಾಕಿದ್ರು, ಫಸ್ಟ್ ಟೈಮ್ ಹಾಕಿದ್ರು. ಅವ್ರು ಒಂದೇ ಡೋಸ್ ಹಾಕಿದ್ರು. ಅವ್ರದ್ದು ಇದೇ ತರ ಸರ್. ಮುತ್ತಣ್ಣ ಅವ್ರ ತೋಟದಲ್ಲಿ ಏನೇನೆಲ್ಲ ಸಮಸ್ಯೆ ಇತ್ತು ಸರ್? ಸರ್, ಮುಟ್ರಿಗೆ ರೋಗ ಇತ್ತು, ಎಳೆ ಚಿಕ್ಕೆ ರೋಗ ಇತ್ತು, ಗಿಡಗಳ ಹಳ್ಳು ಸ್ವಲ್ಪ ಕಮ್ಮಿ ಆಗಿತ್ತು, ಭಾರಿ ಸಮಸ್ಯೆ ಇತ್ತು ಸರ್. ಅವರು ಆಮೇಲೆ ಎಷ್ಟು ವರ್ಷದಿಂದ ಅವರು ಎಷ್ಟು ಸಮಯದಿಂದ ಯೂಸ್ ಮಾಡಿದ್ದಾರೆ ಸರ್? ಅವರು ಒಂದೂವರೆ ವರ್ಷದಿಂದ ಯೂಸ್ ಮಾಡ್ತಾ ಇದ್ದಾರೆ. ಫಸ್ಟ್ ನನಗೆ ಹೇಳಿದ್ರು, ನಾನು ನಂಬಲಿಲ್ಲ. ಯೂಸ್ ಮಾಡಂದ್ರೆ ನಾ ಮಾಡಲ್ಲ, ನಾನು ಸಾವಯವನೇ ಮಾಡೋದು ಅಂತ ಅನ್ಕೊಂಡಿದ್ದೆ. ಅವ್ರ ತೋಟಕ್ಕೆ ಹೋಗಿ ಒಂದ್ಸತಿ ನೋಡಿದ್ಮೇಲೆ ನನಗೆ ಇನ್ಸ್ಪೈರ್ ಆಗಿ ನಾನು ಯೂಸ್ ಮಾಡ್ಬೇಕು, ಇವ್ರು ಹೆಂಗ್ ಬಳಸ್ತಾರೆ ಅಂತ ಕೇಳ್ಕೊಂಡು ಯೂಸ್ ಮಾಡ್ಬೇಕು, ಆ ತರ ಮಾಡೋಣ ಅಂತಿದ್ದೆ. ಮತ್ತೀಗ ಅಲ್ಲಿ ಒಳ್ಳೇದೇನು ನೋಡಿದ್ರೆ ನೀವೇನು ಅಳವಡಿಸ್ಕೊಂಡ್ರಿ ಸರ್? ಅವ್ರ ಮರದಲ್ಲಿ 8, 9, 10 ಗೊನೆ ತನಕ ಬಿಟ್ಟಿದೆ ಸರ್. ಒಂದ್ 30 ಮರ ಇದಾವೆ ನೋಡಿದಿಕ್ಕೆ. ಸೂಪರ್ ಕಾಯಿ ಕಚ್ಚಿದೆ, ತುಂಬಾ ಹಳ್ಳೆಲ್ಲ ಉದುರ್ತಿತ್ತು. ಈಗ ಒಂದು ಡ್ರಾಪು ಇಲ್ಲ, ಬಾರಿ ಸೂಪರ್ ಆಗಿತ್ತು. ಅದನ್ನ ನಾನ್ ಯಾಕೆ ಬಳಸ್ಬಾರ್ದು ಅಂತ ಅವ್ರ ಹತ್ರನ ಎಕ್ಸ್ಪ್ಲೈನ್ ಮಾಡ್ಕೆ ಕೇಳ್ಕೊಂಡು ನಾನ್ ಬಳಸಿದ್ಮೇಲೆ ನಮ್ಮ ಮರದಲ್ಲೂ 8 ರಿಂದ 9, 10 ಗೊನೆ ತನಕ ಬಂದಿದೆ ನೋಡಿ. ಸೂಪರ್ ಸರ್. ನೋಡೋಣ, ಎಣ್ಸೋಣ. ನೋಡಿ, ಇದೊಂದು ಗೊನೆ, ಇದು ನೆಕ್ಸ್ಟ್ 2ನೇ ಗೊನೆ, ನೋಡಿ 3ನೇ ಗೊನೆ, 4, 5 ಹೀಗೆ ನೋಡ್ಬೋದು. ನೋಡಿ ಹಿಂದ್ಗಡೆ 6, 7, 8 ಟೋಟಲ್ 9 ಗೊನೆ ನಮಗೆ ಕಾಣ್ತಾ ಇದೆ. 9 ಗೊನೆ ಕಾಣುತ್ತೆ, ನೋಡ್ಬೋದು. 9 ಗೊನೆ ಕಾಣುತ್ತೆ. ಇನ್ನು ಮೇಲೆ ಇನ್ನು ಎಷ್ಟು ಗೊನೆ ಸರ್ ನಿಮ್ಮ ಪ್ರಕಾರ? ಸರ್, ಇನ್ನು ನನ್ನ ಪ್ರಕಾರ ಇನ್ನು 3 ಇದಾವೆ ಸರ್. ಹಾಂ, ಇನ್ನು 3 ಇದೆಯಾ? ಹಾಂ ಸರ್. ಓಕೆ, ನೋಡ್ಬೋದು ರೈತರೆ ಎಷ್ಟು ಚೆನ್ನಾಗಿ. ಗೊಬ್ಬರದ ಪದ್ಧತಿ ಬಳಸೋದು ಮಾಮೂಲಿ ಮಾಡಿದ್ರೆ ಇದು ಸ್ಪೆಷಲ್ ಚೇಂಜ್ ಮಾಡಿದ್ರ? ಇಲ್ಲ ಸರ್, ಮುತ್ತನ್ನ ಹೆಂಗ್ ಹೇಳಿದ್ರು ಅವ್ರ ಪ್ರಕಾರ ತಿಂಗಳ ಹಾಕ್ಬೇಕು ಅಂದಿದ್ದೀವಿ. ತಿಂಗಳ ಹಾಕೊಂಡು ಹೆಂಗ್ ಬಳಸ್ಬೇಕು, ಇಷ್ಟಿಷ್ಟೇ ML ಅಂತ ಬಳಸ್ಬೇಕು ಅಂತ ಹೇಳಿದ್ಮೇಲೆ ಭಾರಿ ಅದ್ಭುತವಾಗಿದೆ ಸರ್. ಸೂಪರ್. ನೋಡಿ, ಈಗ ನೋಡ್ಬೋದು ರೈತ ಬಂದವ್ರೆ, ನೋಡಿ ಕೆಳಗೆ ಚೆನ್ನಾಗಿದೆ ಇದು. ಓಕೆ, ನೋಡಿ ಮೇಲ್ ಸಾಧಾರಣ ಒಣಗ್ಬಿಡುತ್ತೆ, ಆದರೆ ಇಲ್ಲಿ ಮೇಲೆ ಹಿಂಗಾರ ದೊಡ್ಡದು, ಎಲ್ಲದಕ್ಕಿಂತ ದೊಡ್ಡದು ಬಂದಿದೆ. ನನ್ನ ಪ್ರಕಾರ, ನಿಮ್ಮ ಪ್ರಕಾರ ಇದರಲ್ಲಿ ಎಷ್ಟು ಕಾಯಿ ಕಟ್ಬೋದು ಸರ್ ಮೇಲಿನ ಇದರಲ್ಲಿ ಎಣಿಸಿದ್ರೆ? ಒಂದು 250 ಕಾಯಿಗಿಂತ ಜಾಸ್ತಿ ಬರ್ಬೋದು ಅಲ್ವಾ? ನಿಂತ್ಕೋಬೇಕಾದಷ್ಟೇ. ಇದು ಎಷ್ಟು ವರ್ಷದ ಗಿಡ ಸರ್ ಇದು? ಸರ್, ಇದು ಬಂದು 7 ವರ್ಷದ ಗಿಡ ಸರ್. 7 ವರ್ಷ ಗಿಡ. ಸೂಪರ್. ಹೋದ್ ಸಲ ಕಾಯಿ ಇತ್ತಾ ಇದ್ರೊಳಗೆ? ಸರ್, ಅಷ್ಟಿದ್ದಿಲ್ಲ, ಎರಡೇ ಹಿಂಗಾರಕ್ಕೆ ಹೋಯ್ದಿರ ಸರ್. ಸೂಪರ್. ಈಗ ಇನ್ನೂ ಕೆಲವು ಗಿಡ ನೋಡೋಣ ನಿಮ್ದು ಯಾವ್ದು ಹೆಂಗಿದೆ ಅಂತ. ನೋಡಿ, ಪಕ್ಕದಲ್ಲೂ ನೋಡ್ಬೋದು, ಪಕ್ಕದ ಮರ ನೋಡಿ. ಹಿಂದ್ಗಡೆ ಒಂದು ಗೊನೆ, ಇಲ್ಲೊಂದು 3, 4, 5 ಟೋಟಲ್ 6 ಕಾಣುತ್ತೆ ಹಿಂದೆ ಎಲ್ಲ ಸೇರಿ. ಇನ್ನೂ 2, 3 ಹಿಂಗಾರ ಇದೆ ನೋಡಿ. ಇಲ್ಲೂ ನೋಡ್ಬೋದು ಪಕ್ಕದಲ್ಲೇ. ಇದು ಕೂಡ ಅದ್ಭುತವಾಗಿರುವಂಥದ್ದು, ಏನು ಸಾಧಾರಣ ಏನಿಲ್ಲ. 1, 2, 3, 4, 5, 6, 7 ಗೊನೆ ಕಾಣುತ್ತೆ. ಹೇಳಿದ್ದಲ್ಲ ಸರ್ ಇದು? ಇದೆ ಸರ್, ಅದ್ರ ಮೇಲೆ ಇನ್ನೂ 2 ಇದೆ. ಹೌದು, ನೋಡಿ ಹಿಂಗಾರ ನೋಡಿ ಮೇಲೆ, ಇನ್ನೂ ದೊಡ್ಡ ಹಿಂಗಾರನೇ ನೋಡ್ಬೋದು. ಹಿಂಗೆ ನೋಡಿ, ಕಾಯಿ ಫುಲ್ ಕಾಯಿನೇ, ಫುಲ್ ಕಾಯಿದೆ. ಮೇಲೂ ಹಿಂಗಾರುಗಳೇನು ಒಣಗ್ತಾ ಇಲ್ಲ, ಫುಲ್ಲಾಗಿದೆ ನೋಡಿ. ಇದು ನೋಡ್ಬೋದು ನೀವು, ಕಾಯಿನ ಉಂಡಾಗಿ ಫುಲ್ ಅಗ್ಗರವಾಗಿರೋವಂಥದ್ದು ನೋಡಿ. ಮೇಲೆ ಕಾಣುತ್ತೆ ಗರ್ಭ, ಇನ್ನೊಂದು ಗರ್ಭ ಓಪನ್ ಆಗಿದೆ ಆಲ್ರೆಡಿ. ಅದರಲ್ಲೂ ಒಂದು 6 ಗೊನೆ ಇದೆ. ಇದು ನೋಡ್ಬೋದು ನೋಡಿ, ಇದು ನೋಡ್ಬೋದು ನೋಡಿ, ಇದು ನೋಡ್ಬೋದು. ಇನ್ನು ಸ್ಟಾರ್ಟಿಂಗ್ ಫಸಲ್ ಇದೆಯಲ್ಲ, ಸ್ಟಾರ್ಟಿಂಗ್ ಫಸಲ್ ನೋಡಿ. ಕೆಳಗೆ 1, ಇದೊಂದು 2, 3, 4, 5 ನೋಡಿ. ಹಿಂದುಗಡೆ ಅದೊಂದು 6, ಇನ್ನು ಮೇಲೆ ಒಂದು 2 ಬರುತ್ತೆ. ಹಿಂಗೆ ಎಡಗಡೆ ನೋಡ್ತೀನಿ ನೋಡಿ, ಇದು ಹೆಂಗಿದೆ ಅಂತ ಕಾಯಿಗಳು. ಅಂದರೆ ಗೊಬ್ಬರದ ಸಿಸ್ಟಮನ್ನು ಬದಲು ಮಾಡಿಕೊಂಡು ನೋಡಿ, ಈ ಥರ ಅದ್ಭುತವಾಗಿ ನಮಗೆ ಕಾಯಿಗಳನ್ನು ಇಡಿಸ್ತಾ ಇದ್ದಾರೆ. ಇದು ಇನ್ನೂ ಸಹ ಆರಂಭ ನೋಡಿ. ಗರ್ಭ ನೋಡಿ ಹೆಂಗಿದೆ ಅಂತೇಳಿ, ದೊಡ್ಡ ಗರ್ಭಗಳು. ಇದು ಆರೈಕೆ ಮಾಡಿರೋದು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ. ಇವರು ತೋಟ ನೋಡ್ಬೋದು. ಹೌದು, ಈ ತೋಟ ನೋಡ್ಬೋದು ನೋಡಿ, ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಅಂತೇಳಿ. ಸಿಸ್ಟಮ್ ಅಂದರೆ ಬರೀ ಕಾಯಿ ತೆಗಿಯೋದಲ್ಲ ನೋಡಿ, ಅದೆಲ್ಲ ಹಸಿರಲ್ಲೇ ಗೊಬ್ಬರ ಮಾಡಿದ್ದಾರೆ. ಅದ್ರ ಜೊತೆ ಸ್ವದೇಶಿ ಗೊಬ್ಬರ ಕೊಡ್ತಾರೆ. ಈ ನೀಟ್ನೆಸ್ ನೋಡಿ, ಎಲ್ಲಿಂದ ಎಲ್ಲಿವರೆಗೂ ನೋಡಿದ್ರು ನೀಟ್ ನೋಡಿ. ಕಾನೆ ಎಷ್ಟು ನೀಟಾಗಿ ಹೊಡೆದಿದ್ದಾರೆ ಇವರು, ಅದ್ಭುತವಾಗಿ. ಅಂದರೆ ರೈತರು ಅನುಭವಿಸೋ ರೈತರ ಹತ್ರ ಅನುಭವ ತಗೊಳ್ಬೇಕು ನೋಡಿ. ಹೆಂಗೆ ಹೊಡೆದಿದ್ದಾರೆ ಕಾನೆ, ಲೆಂತ್ ಎಲ್ಲೂ ಹಂಗೆ ನೀಟ್ ಅಂದರೆ ನೀಟ್. ಒಂದೊಂದು ತೋಟಗಳು ಅಷ್ಟು ಯಾವಾಗಲೂ ಕ್ಲೀನೇ ಇವ್ರದ್ದು ತೋಟಗಳು ನೋಡಿ. ಈ ರೇಂಜಿಗಿದೆ, ಭಾರಿ ಎಕ್ಸಲೆಂಟ್ ನೋಡಿ. ನೋಡ್ಬೋದು ಇದ್ರೊಳಗು 1, 2, 3, 4, 5 ಆ ಕಡೆ ಸೇರಿದ ಒಂದು 5 ಗೊನೆ ಇದೆ ನೋಡಿ. ಗರ್ಭ ಹೆಂಗಿದೆ ಅಂತೇಳಿ
ನೋಡಿ ಗರ್ಭ ಎಷ್ಟು ಚೆನ್ನಾಗಿ ಕಟ್ತಾ ಇದೆ, ಎಷ್ಟು ಚೆನ್ನಾಗಿ ಬರುತ್ತೆ. ಎಷ್ಟು ದೊಡ್ಡದಾಗಿದೆ ನೋಡಿ ಗರ್ಭ, ಅದ್ಭುತವಾಗಿ. ಅಂದರೆ ನಾವು ಆರೈಕೆ ಮಾಡೋದು ಇಂಪಾರ್ಟೆಂಟು. ಸರಿ, ಈ ಗಿಡದ ಬಗ್ಗೆ ಮಾತಾಡಲೇಬೇಕಂದ್ರೆ ಈ ಗಿಡ ಏನಾಗಿತ್ತು ಸರ್? ಸರ್ ಈ ಗಿಡ ತುಂಬಾ ರೋಗ ಸಮಸ್ಯೆ ಅಂದ್ರೆ ಗಿಡನೇ ತೆಗಿಬೇಕು ಅನ್ಕೊಂಡಿದ್ದೆ ಸರ್. ಹಾಂ 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 ತುಂಬಾ ತಲೆ ಕೆಟ್ಟು ಮನ್ಸು ಬೇಜಾರಾಗಿ ತೆಗಿಬೇಕು ಅನ್ಕೊಂಡಿದ್ದೆ. ಹಾಂ ಹಾಂ ನಮ್ ಸ್ವದೇಶಿ ಗೊಬ್ಬರ ಹಾಕದ್ಮೇಲೆ ಹಾಂ ಈ ಎಲೆ ಬಿಟ್ಟು ಈ ಎಲೆ ಬಿಟ್ಟು ಈ 2 ಎಲೆ ನೋಡ್ಬೋದು ಸರ್, ಅಷ್ಟು ಅದ್ಭುತವಾಗಿದೆ. ಹೌದು, ಒಂದೇ ಒಂದು ಇದು ಇಲ್ಲ ನೋಡಿ, ಒಟ್ಟು ಜೀವ ತಗೊಂಡಿದೆ ಇದು. ಒಂದೇ ಒಂದು ರೋಗ ಇಲ್ಲ ನೋಡಿ ಸರ್. ಇದಕ್ಕೂ ನೋಡಿ ಇದರಲ್ಲಿ ಎಷ್ಟು ಸಮಸ್ಯೆ ಇದೆ ನೋಡಿ. ಇದೆಲ್ಲ ಎಲ್ಲ ಚಿಕ್ಕಿ ಇದೆ, ಎಲ್ಲ ಸೀಳು. ಇದರಲ್ಲಂತೂ ಎಕ್ಸಲೆಂಟ್ ಎಲ್ಲ, ಒಂದೇ ಒಂದು ರೋಗ ಇಲ್ಲ ನೋಡಿ ಸರ್. ಹೌದು, ಸೂಪರ್ ಆಗಿದೆ. ಹಾಂ, ಇದೆ 2 ಇದು ಪ್ರಾಬ್ಲಮ್ ಅದೇನಾ ಸರ್? ಸೇಮ್ ಸೇಮ್ ನೋಡಿ ನೋಡಿ ಇದು ನೋಡಿ ಹಿಂಗಿದೆ ಎಲೆ, ಈ ಥರ ಆಗಿರೋಂಥದ್ದು ಇಮ್ಮಿಡಿಯೇಟಾಗಿ ಜೀವ ತಗೊಂಡಿದೆ ನೋಡಿ. ಈ ಎಲೆ ನೋಡಿ ಎಷ್ಟು ಚೆನ್ನಾಗಿದೆ, ಕೆಳಗಿಂದ ಮೇಲೆ ಹಂಗೆ ಇಮ್ಮಿಡಿಯೇಟ್ ಮೇಲಿನ ಎಲೆ ಸಖತ್ತಾಗಿ ಬಂದಿದೆ ನೋಡಿ. ನೋಡಿ ಹಂಗೆ ಬರ್ತಾ ಇದ್ವಾಗ ಇಲ್ಲೊಂದು ಗೊನೆ ನೋಡ್ತಾ ಇದ್ದೀನಿ ನೋಡಿ. 1 2 3 4 2 4 6 ಗೊನೆ ಇದೆ. 7ನೇದು 8ನೇದು ಗರ್ಭ ರೆಡಿ ಆಗ್ತಾ ಇದೆ ನೋಡಿ. ಗೊನೆಗಳು ಹೆಂಗೆ ಹೋಗ್ತಾ ಇದೆ ಅಂತ. ಎಕ್ಸಲೆಂಟ್. ಇನ್ನೊಂದು ಗಿಡ ಮಾತಾಡಿದ್ರೆ ಇದು ಹೇಳಿ ಸರ್, ಇದೇನಾಗಿತ್ತು ಮುಂಚೆ? ಸರ್ ಇದು ತುಂಬಾ ಇಡುಮುಂಡಿಗೆ ಇರೋ ತರ ಆಗಿತ್ತು. ನಾನು ಕಡ್ದಿದ್ದೆ, ಬರದ್ದೇ ಇಲ್ಲ ಅಂತ ಕಡ್ದ್ಬಿಟ್ಟಿದ್ದೆ. ಹಾಂ, ಒಂದೇ ಡೋಸ್ ಹಾಕಿರ ಸರ್. ಕಡ್ದು ಇಲ್ಲಿ ಗಿಡ ನೆಟ್ಟಿದ್ದೀರಿ? ಹಾ ಸರ್, ಕಡ್ದೆ ಗಿಡ ನೆಟ್ಟಿದ್ದೆ, ಸಣ್ಣ ಗಿಡ ನೆಟ್ಟಿದ್ದೀರಿ? ಹಾಂ ಸರ್. ಇದು ಒಂದ್ ಚಿಗುರು ಬಂದು ಒಣಗ್ ಹೋಗಿ 2ನೇದ್ ಬರ್ತಿದೆ ಸರ್. ಓಕೆ, ಸೂಪರ್. ನೋಡಿ ಈ ತರದ್ 3 ಗಿಡ ಇದೆ ಸರ್, ತೋರಿಸ್ತೀನಿ. 3 ಬರ್ತಾ ಇದೆ? ಹಾ ಸರ್, 3 ಬರ್ತಿದೆ. ಕಡ್ದಿರೋದು ಬರ್ತಾ ಇದೆ, ಹಾ ವಿಶ್ವಾಸ ಬಂದ್ಬಿಡ್ತೀಗ? ಹಾ ಸರ್, ಖಂಡಿತ ಬಂದಿದೆ ಸ್ವದೇಶಿ ಗೊಬ್ಬರದ್ದು. ಎಕ್ಸಲೆಂಟ್. ತುದಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಚಿಗುರು ಬಿಟ್ಟಿದೆ. ಸೂಪರ್. ಓಕೆ, ಇದೊಂದು ಗಿಡ ಕೂಡ ನೋಡ್ಬೋದು, ಎಲೆ ಚುಕ್ಕಿ. ಎಷ್ಟು ಹಳದಿ ಮತ್ತು ಎಲೆ ಚುಕ್ಕಿ ಇದೆ ರೋಗ ನೋಡಿ. ಎಲೆ ಚುಕ್ಕಿ ಇದೆ, ಎಲೆ ಚುಕ್ಕಿ ಹೆಂಗೆ ಕಾಣುತ್ತೆ ನೋಡಿ. ಅದರ ನಂತರ ಬಂದಿರೋ ಎಲೆ ನೋಡಿ ಎಷ್ಟು ಚೆನ್ನಾಗಿ ದೊಡ್ಡ ಎಲೆ ಮತ್ತು ಗ್ರೀನರಿ, ಒಂದೇ ಒಂದು ಚುಕ್ಕಿ ಇಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ಎಕ್ಸಲೆಂಟ್. ನೋಡಿ ಈ ಗಿಡ ನೋಡ್ಬೋದು, ಇಲ್ಲಿ ಎಲೆ ಚುಕ್ಕಿ ಕಾಣುತ್ತಾ ಇಲ್ಲ ಗೊತ್ತಿಲ್ಲ ನಿಮಗೆ. ನೋಡಿ ಈ ಥರ ಇದೆ ಎಲೆ ಚುಕ್ಕಿ ಫುಲ್ಲು. ಇಮ್ಮಿಡಿಯೇಟಾಗಿ ನೆಕ್ಸ್ಟದ್ದು ಎಲೆಗಳು ನೋಡಿ, ಅದು ಬಂದಿರೋದು ದೊಡ್ಡ ಎಲೆ ಬಂದಿದೆ. ಹೀಗೆ ನೋಡ್ಬೋದು ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಅಗಲವಾಗಿ ಎಲೆ, ಆರೋಗ್ಯದ ಎಲೆ. ಹಿಂಗೆ ನೋಡ್ತಾ ಇದ್ರೆ ಆ ಎದುರುಗಡೆ ಇನ್ನೊಂದು ಗಿಡನ ತೋರಿಸ್ತೀನಿ ನಾನು. ಇವರು ಒಂದು ಪ್ರಯೋಗ ಮಾಡಿರೋದು ನೋಡಿ. 1 2 3 4 5 6 ಒಟ್ಟು 7 ಗೊನೆ ಲೆಕ್ಕ ಆ ಕಡೆ ಸೇರಿ. ಇದು ಗೊನೆ ದೊಡ್ಡ ದೊಡ್ಡ ಗೊನೆಗಳು. ಇನ್ನು ಆರಂಭ ಸ್ಟೇಜೆಲ್ಲ ಹಿಂಗಿದೆ. ಇನ್ನು ಸರಿಯಾಗಿ ರೆಡಿ ಆದರೆ ಅದ್ಭುತ ಆಗುತ್ತೆ ನೋಡಿ. ಅದು ಕೂಡ ನೋಡಿ, ಕಾಯಿ ರೆಡಿ, ಚೆನ್ನಾಗಿ ರೆಡಿ ಆಗ್ತಾಯಿದೆ ಇದು ನೋಡಿ. 1 2 3 4 5 ಟೋಟಲ್ 6 ಗೊನೆ. ಹಿಂದ್ಗಡೆ ಸೇರಿದಾಗ 6 ಬರುತ್ತೆ. ಎಕ್ಸಲೆಂಟ್ ಅಂದರೆ ಫಸ್ಟು ಇದು ಈಗ ಸದ್ಯಕ್ಕೆ ಏನು ಕೊಡಲ್ಲ. ಹಾಂ ನೋಡಿ, ಇದು ನೋಡ್ಬೋದು. 1 2 3 4 5 ಟೋಟ್ಲಿ ಎಷ್ಟಿದೆ ಸರ್ ಇದು ಗೊನೆ? ಸರ್ ಇದು ಬಂದು 6ರಿಂದ 7 ಗೊನೆ ಬಂದಿರೋದು 7 ಇದೆ. ಹಾಂ ಸರ್, ಇನ್ನೂ 2 3 ಕಾಣುತ್ತೆ. ಒಂದು ಒಂಬಳೆ ಒಂದು ಬಿಟ್ಟಿದೆ ನೋಡಿ. ಹೌದೌದು, ಓಪನ್ ಆಗಿಲ್ಲ, ಕಾಣುತ್ತೆ. ಇನ್ನು ಸರಿಯಾಗಿ ರೆಡಿ ಆದರೆ ಅದ್ಭುತ ಆಗುತ್ತೆ. ಓಕೆ ಸರ್, ಈಗ ನಿಮಗೆ ಓವರಾಲಾಗಿ ಸ್ವದೇಶಿ ಗೊಬ್ಬರ ಬಳಸಿ ಎಷ್ಟು ಖುಷಿ ಇದೆ ಸರ್? ಸರ್ 100ಕ್ಕೆ 100 ಭಾಗ ಖುಷಿ ಇದೆ ಸರ್. ಹ್ಞೂ, ನಾನು ಇರೋ ತನಕನೂ ಇದೇ ಬಳಸೋದು. ಮುಂದಕ್ಕೆ ಜನ್ರೇಷನ್ ನಮ್ಮ ಮಕ್ಕಳು ಬಂದ್ರೂ ಇದೇ ಬಳಸ್ಬೇಕಂತ ನಾನು ಹೇಳ್ತೀನಿ ಸರ್. ಓಕೆ, ಸೂಪರ್.